ನಮಸ್ಕಾರ ಸ್ನೇಹಿತರೆ, ಬನ್ನಿ ಆಶೋಸ್ ಫುಡ್ ಕೋರ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ಉದ್ದಿನ ಹುಡಿ ಕ್ಯಾರೆಟ್ ಹಾಕ್ಕೊಂಡು ಮಾಡೋ ಅನ್ನ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, 4 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ದೊಡ್ಡ ಸ್ಪೂನು. ಇದರಲ್ಲಿ ಉದ್ದಿನಬೇಳೆನೇ ಜಾಸ್ತಿ ಬೇಕಾಗುತ್ತೆ. ಒಂದು 1/4 ಸ್ಪೂನಷ್ಟು ಮೆಂತ್ಯ, ಎರಡನ್ನೂ ಹಾಕಿ ಗಮ್ ಅಂತ ಕೆಂಪಿಗೆ ಹುರ್ಕೊಳ್ಳೋಣ. ಸೀಸಬಾರ್ದು, ಎಲ್ಲ ಸಣ್ಣ ಫ್ಲೇಮಲ್ಲಿ ಮಾಡೋಣ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಅದನ್ನು ಸೇರಿಸಿ ಹುರಿಯೋಣ. ನೋಡಿ, ಎಲ್ಲ ಪದಾರ್ಥ ಹಾಕೋದು ತೋರಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪದಾರ್ಥ ತೋರಿಸಿದ್ದೀನಿ. ಎಳ್ಳು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಹಾಕ್ಕೊಳ್ಳೋಣ, ಒಂದು 1/4 ಸ್ಪೂನಷ್ಟು. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಒಂದು 1/4 ಹಿಡಿ ಅಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಗಮ್ ಅನ್ನುತ್ತೆ. ನೋಡಿ, ಈ ಥರ ಎಲ್ಲ ಈ ಬಣ್ಣಕ್ಕೆ ಹೊಂಬಣ್ಣಕ್ಕೆ ಎಲ್ಲನೂ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹುರಿಯೋದು ತೋರಿಸ್ತಾ ಇದ್ದೀನಿ. ಯಾವುದು ಹೈಯಲ್ಲಿ ಹುರ್ಕೋಬೇಡಿ. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋಣ, ಅದನ್ನು ಮಿಕ್ಸ್ ಮಾಡೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಈಗ 1 ಬಟ್ಲಷ್ಟು ಕೊಬ್ಬರಿ ತುರಿಬೇಕು ಫ್ರೆಂಡ್ಸ್. ಇದಕ್ಕೆ ಕೊಬ್ಬರಿ ತುರಿ ಮುಂಚೆನೇ ತುರಿದಿಟ್ಕೊಂಡಿದ್ದೆ. ಕೊಬ್ಬರಿ ತುರಿನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟುಬಿಡೋಣ. ಆಮೇಲೆ ಮಿಕ್ಸಿ ಜಾರಲ್ಲಿ ಒಂದು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳೋಣ. ತರಿಯಾಗಿ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬಾರ್ದು ಪುಡಿನ. ಈ ಪುಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ತೋರಿಸ್ತೀನಿ. ನೋಡಿ, ತರಿಯಾಗಿ ಒಳ್ಳೆ ಗಮ್ ಅನ್ನೋ ಪೌಡ್ರ್ ರೆಡಿ ಆಗುತ್ತೆ. ಬೇಗ ಮಾಡ್ಬೋದು. ನೋಡಿ, ಪೌಡ್ರು ಬೇಕಾದ್ರೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಬಿಡ್ಬೋದು. ಅವಾಗ ಬರೀ ಅನ್ನ ಕಲಸೋದು ಮಾತ್ರ ಇರುತ್ತೆ. ನೋಡಿ, ಈ ಥರ ಇಷ್ಟು ತರಿ ಇರಲಿ. ಚಟ್ನಿ ಪುಡಿಗೆ ಮಾಡ್ತೀವಲ್ಲ ಅಷ್ಟು ತರಿ ಇದ್ದರೆ ಸಾಕು. ತುಂಬಾ ಚೆನ್ನಾಗುತ್ತೆ. ಒಂದು 2 ಪಾವಷ್ಟು ಅಕ್ಕಿಗೆ ಮಾಡ್ತಾಯಿದ್ದೀನಿ. ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಉದುರಾಗಿ. ನೋಡಿ, ಒಂದು 5-6 ಸ್ಪೂನ್ ಎಣ್ಣೆ ಹಾಕೋಣ, ಸಾಸಿವೆ ಹಾಕೋಣ, ಕಡಲೆಬೇಳೆ, ಉದ್ದಿನಬೇಳೆ. ನೋಡಿ, ಸಾಸಿವೆ ಹಾಕೋದು ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಮಾಡ್ಕೋತೀವಲ್ಲ ಎಲ್ಲದಕ್ಕೂ ಹಾಗೆ. ನೋಡಿ, ಕಡಲೆಬೇಳೆ ಹಾಕೋದು ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆನೂ ಹಾಕೋಣ. ಎಲ್ಲ 1 ಸ್ಪೂನ್ ಹಾಕಿದ್ರೆ ಸಾಕು. ಈಗ ಆಲ್ರೆಡಿ ಪುಡಿನಲ್ಲೇ ಉದ್ದಿನಬೇಳೆ ತುಂಬ ಇದೆ. ಇದಕ್ಕೆ ಜಾಸ್ತಿ ಉದ್ದಿನಬೇಳೆನೇ ಘಮ ಕೊಡೋದು, ಅದರಿಂದ ಜಾಸ್ತಿ ಉದ್ದಿನಬೇಳೆ ಉಪಯೋಗಿಸುತ್ತೆ. ನೋಡಿ, ಎಲ್ಲ ಒಳ್ಳೆ ಹೊಂಬಣ್ಣ ಕೆಂಪಗೆ ಹುರ್ಕೊಳ್ಳೋಣ. ನೋಡಿ, ಈಗ ಕಡಲೆಕಾಯಿ ಬೀಜ ಹಾಕ್ತೀನಿ. ನೋಡಿ, ಒಂದು 5-6 ಸ್ಪೂನಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 5-6 ಸ್ಪೂನ್ ಸಾಕಾಗುತ್ತೆ. ಒಳ್ಳೆ ಕಡಲೆಕಾಯಿ ಬೀಜ ಹಾಕಿ ಅದನ್ನು ಪಟ ಅನ್ನೋಷ್ಟು ಹುರಿಯೋಣ. ನೋಡಿ ಫ್ರೆಂಡ್ಸ್, ಘಮ್ ಅಂತ ಆಗಿದೆ. ಈಗ ಇದಕ್ಕೂ ಒಂಚೂರು ಅರಿಶಿನ ಹಾಕ್ತೀನಿ ನಾನು. ಹಸಿಮೆಣ್ಸಿನ್ಕಾಯಿ ಒಂದು 5-6 ಸೀಳು ಇಟ್ಕೊಂಡಿದ್ದೀನಿ. 2 ಪಾವ್ ಅನ್ನ ಆಗಿರೋದ್ರಿಂದ ಒಂಚೂರು ಖಾರವಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕೋಣ. ಒಂದು ಸ್ವಲ್ಪ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನೂ ಒಂಚೂರು ಅರಿಶಿನ ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡೋಣ. ಈಗ 2 ಕ್ಯಾರೆಟ್ ಅಷ್ಟು ತುರಿನ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಕ್ಯಾರೆಟು ಉದ್ದಿನಬೇಳೆ ಎಲ್ಲ ಒಳ್ಳೆ ಹೆಲ್ದಿ ರೆಸಿಪಿ ಫ್ರೆಂಡ್ಸ್. ಬಟ್ ತುಂಬ ಹೊತ್ತು ಇಡ್ಬೋದು, ಕೆಡಲ್ಲ. ಆ್ಯಕ್ಚುಲಿ 2 ದಿವಸ ಕೆಡೋದೇ ಇಲ್ಲ ಇದು. ನೋಡಿ, ಕ್ಯಾರೆಟ್ ತುರಿನೂ ಸೇರಿಸ್ಕೊಂಬಿಡೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ಒಂದು ಸಲ ಮಾಡಿ ನೋಡಿದ್ರೆ ನೀವೇ ಇಷ್ಟಪಡ್ತೀರ. ಯಾವಾಗಲೂ ಚಿತ್ರಾನ್ನ ಅದು ಇದು ತಿಂದು ಬೇಜಾರಾಗುತ್ತೆ, ಪುಳಿಯೋಗರೆ ತಿಂದು ಬೇಜಾರಾಗಿರುತ್ತೆ. ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟ್ ಹುರಿದಾಯಿತು. ಈಗ ಒಂಚೂರು ಹುಣಸೆ ರಸ ಹಾಕೋಣ. ಒಂಚೂರು ಹುಳಿ ಬೇಕಲ್ವ, ಹುಳಿ ಇಲ್ಲದೇ ಇದ್ದರೆ ಒಂಥರ ಬರೀ ಸಪ್ಪೆ ಅನ್ನಿಸ್ಬಿಡುತ್ತೆ. ನೋಡಿ, ಒಂದು ಸ್ವಲ್ಪ ಒಂದು 4-5 ಸ್ಪೂನಷ್ಟು ಹುಣಸೆ ಹುಳಿನೂ ಹಿಂಡೋಣ. ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಹುಣಸೆ ರಸ ಆಯಿತು, ಎಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಒಳ್ಳೆ ಉದ್ರಾಗಿ ಮಾಡಿಟ್ಕೊಂಡಿದ್ದೀವಲ್ಲ, ಆ ಅನ್ನ ಬೆರೆಸ್ಕೊಳ್ಳೋಣ. ನೋಡಿ, ಉದ್ರಾಗಿ 2 ಪಾವಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಬೆರೆಸ್ಕೊಳ್ಳೋಣ. ಅನ್ನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಸೂಪರಾಗಿ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಪುಡಿ ಅಷ್ಟನ್ನು ಹಾಕ್ಬಿಡೋಣ. ಅಷ್ಟು ಹಿಡಿಯುತ್ತೆ. 2 ಪಾವ್ ಆಗಿರೋದ್ರಿಂದ ಎಷ್ಟು ಮಾಡಿದ್ದೀನೋ ಅಷ್ಟು ಪುಡಿನ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ನೋಡಿ, ಎಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಉದ್ದಿನ ಪುಡಿ ಎಲ್ಲದರಲ್ಲೂ ಬೆರೆಸ್ಕೋಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಿ ಒಂಚೂರು ಉಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ.
ಉಪ್ಪು ಹಾಕೋಣ, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ, ಒಂದೆರಡು ಮಿಳ್ಳೆ ಒಳ್ಳೆ ಘಮ ಘಮ ಅನ್ನೋ ತುಪ್ಪ ಹಾಕೋಣ, ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ. ನೋಡಿ ಎಲ್ಲ ಮಿಕ್ಸ್ ಮಾಡಿ, ತುಂಬ ಜಿಡ್ಡು ಇರಲ್ಲ. ನೋಡಿ ಸಖತ್ತಾಗಿರೋ ಉದ್ದಿನ ಹುಡಿ ಅನ್ನ ತಯಾರಾಗೋಯ್ತು. ಒಂದೆರಡು ಮಿಳ್ಳೆ ಒಳ್ಳೆ ನಂದಿನಿ ತುಪ್ಪ ಹಾಕಿದ್ದೀನಿ. ನೀವು ಒಳ್ಳೆ ಘಮ ಘಮ ಅನ್ನೋ ಬೆಣ್ಣೆ ಕಾಯಿಸಿದ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ರೆಡಿನೇ ಆಗೋಯ್ತು. ಸೂಪರಾಗಿರೋ ಉದ್ದಿನ ಹುಡಿ ಅನ್ನ ರೆಡಿ ಆಗೋಯ್ತು. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಯಿತಾ ಅಂತ. ನೋಡಿ ಇಷ್ಟೇ, ಬರೀ ಪುಡಿ ನೀವು ಹಿಂದಿನ ದಿನವೇ ಮಾಡಿಟ್ಕೊಂಬಿಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನೆಲ್ ವಾಚ್ ಮಾಡಿದ್ದಕ್ಕೆ. ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಹೀಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.